ಮನವಿ ಏನಂದ್ರೆ ರೈತರಿಗೆ ದಯಮಾಡಿ ನಾನು ಯಾರು ಅಲ್ಲ, ನಿಮ್ಮ ಜಾಗಕ್ಕೆ ನೀವು ದುಡ್ಡು ತಗೋತೀರಿ ಅಂತನೋ ಅಥವಾ ಶೇರ್ಗೆ ಹೋಗಿ ಅಂತ ಹೇಳೋದು ನಾನು ಯಾರು ಅಲ್ಲ. ಆದರೆ ನಾನೊಬ್ಬ ಶಾಸಕನಾಗಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ, ಶೇರಿಂಗ್ ಹೋದರೆ ಮುಂದೆ ಒಳ್ಳೆ ನಗರ ಆದರೆ ನಿಮ್ಗೆ ಇದರಿಂದ ಬಾಡಿಗೆ ಸಾಕಷ್ಟು ಬಾಡಿಗೆ ಹಣನ ನೀವು ಪಡಿಬೋದು. ಮರ ಮಾಲ್ಕಿ ದುಡ್ಡಿಂದನೇ ನೀವು ಬಾಡಿಗೆನ ಅದನ್ನು ಕಟ್ಟಿಸಿ ಕೊಡ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತದೆ, ಉತ್ತಮವಾದಂಥ ಒಂದು ಸಿಟಿ ಆಗ್ತದೆ. ಅದರಿಂದ ಶೇರಿಂಗ್ ಬೇಸಿಸ್. ಈಗ ಕುಮಾರಸ್ವಾಮಿ ಅವರು ಹೇಳಿದ್ರು 40% ಕೊಡ್ತೀವಿ ನಾವು ಅಭಿವೃದ್ಧಿಲಿ ಅಂತೇಳಿ. ಈಗ ನಾವು ಕಮರ್ಷಿಯಲ್ ಆದರೆ 45% ಕೊಡಬೇಕು ಅಂತ. ಕಮರ್ಷಿಯಲ್ಗೆ 45%, ವಾಣಿಜ್ಯ ನಿವೇಶನ, ವಸತಿಗೆ ಬೇಕು ಅವರು ಅಂತಂದ್ರೆ 50% ಕೊಡ್ತೀವಿ. ಡೆವಲಪ್ಡ್ ಏರಿಯಾದಲ್ಲಿ ಅದನ್ನ ಯಾವ ರೀತಿ ನಾವು ರೋಡ್ಸ್ಗಳನ್ನ ಡೆವಲಪ್ ಮಾಡ್ತಾ ಇದೀವಿ ಅನ್ನೋದ್ರ ಮೇಲೆ ಅದನ್ನ ಈಗ ಕೆಲವೇ ದಿವಸಗಳಲ್ಲಿ ನಾವು ಹೇಳ್ತೀವಿ ಎಷ್ಟು ಸ್ಕ್ವೇರ್ ಫೀಟ್ ಸಿಗ್ತದೆ ಅಂತೇಳಿ. ಎಲ್ಲ ಕಡೆ ಒಳ್ಳೆ ರೋಡ್ಗಳು ಮಾಡ್ತಾ ಇದೀವಿ ನಾವು. ಈ ತರ ರಿಯಲ್ ಎಸ್ಟೇಟ್ ಮಾಡ್ಲಿಕ್ಕೆ 30 ಅಡಿ 40 ಅಡಿ ರೋಡ್ ಅಲ್ಲ, ಇದು ಎಲ್ಲ ಕಡೆಯಿಂದ ಕನೆಕ್ಷನ್ ಆಗಬೇಕು ಈ ಟೌನ್ಗೆ ಸ್ವಲ್ಪ ಬೇಡಿಕೆನೂ ಜಾಸ್ತಿ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅದಕ್ಕೆ ವಾಣಿಜ್ಯ ಉದ್ದೇಶಕ್ಕೆ 45% ಕೊಡ್ತಾ ಇದ್ದೀವಿ. ಈ ಇದಕ್ಕೇನೋ ವಸತಿ ನಿವೇಶನಕ್ಕೆ 50%ನ ರೈತರಿಗೆ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಆಮೇಲೆ ದುಡ್ಡಿಗೇನೋ ಇಲ್ಲಿ ನಮಗೆ ಬರ ಇಲ್ಲ, ದುಡ್ಡು ರೆಡಿ ಇದೆ. ದುಡ್ಡು ಬೇಕಾದವರು ದುಡ್ಡಾರು ತಗೋಬಹುದು, ಶೇರಿಂಗ್ ಬೇಕಾದವರು ಶೇರಿಂಗ್ ಆರು ಹೋಗ್ಬೋದು. ಮರ ಮಾಲ್ಕೆ ಮಾಡೋರಿಗೆ ನೀವು ಈಗೇನು JMC ಮುಗ್ದಿದೆ ಅವ್ರಿಗೆಲ್ಲರೂ ಕೂಡ ಈಗ ಮುಂದಿನ ದಿನದಿಂದ ನಾವು ದುಡ್ಡು ಪೇಮೆಂಟ್ನ ಮಾಡಲಿಕ್ಕೆ ನಾವೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಅದರಿಂದ ದಯಮಾಡಿ ನಮ್ಮ ಎಲ್ಲ ರೈತರುಗಳು, ಆಮೇಲೆ ನಮ್ಮ ರೈತ ಸಂಘದ ಅನೇಕ ಜನ ಯುವಕರು ಹೋರಾಟ ಮಾಡ್ತಾವ್ರೆ. ಅಲ್ಲಿ ಬೈರಮಂಗಲದಲ್ಲಿ ನಾವು ನೋಡ್ತೀವಿ, ಪ್ರತಿನಿತ್ಯ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರನ್ನ. ಅವ್ರು ನಮ್ಮನ್ನು ಕೇಳಲಿಲ್ಲ, ನಮ್ಮನ್ನು ಮಾಡಲಿಲ್ಲ ಅಂತಕ್ಕಂಥದ್ದನ್ನ ಅವರಲ್ಲೂ ಕೂಡ ಮನಸ್ಸಿನಲ್ಲಿ ಇದೆ, ಅದು ದುಗುಡ ಇದೆ. ನಮ್ಮನ್ನು ಕರೀಲಿಲ್ಲ, ನಮ್ಮನ್ನು ಮಾತಾಡ್ತಿಲ್ಲ ಅಂತಕ್ಕಂಥ ದುಗುಡ ಕೂಡ ಅವ್ರಿಗಿದೆ. ನಾವು ಸುಮ್ಮನೆ ಬಂದು ಏನು ತೀರ್ಮಾನ ಮಾಡಿದೆ ಅವ್ರ ಮುಂದೆ ಬಂದು ಪೊಳ್ಕೊಳ್ಳೋಂಗೆ ಮಾತಾಡೋಕೆ ನಾವು ತಯಾರಿರಲಿಲ್ಲ. ಬಂದು ಅವ್ರೇನೋ ಒಂದು ಕೇಳ್ತಾರೆ, ನಾವು ಉತ್ತರ ಹೇಳೋಕ್ಕೆ ನಾವು ರೆಡಿ ಇರಬೇಕು. ಅದರಿಂದ ಏನು ಅವ್ರು ಒಂದು 25 ಜನ 30 ಜನ ಅಲ್ಲಿ ಪ್ರತಿನಿತ್ಯ ಹೋರಾಟ ಮಾಡ್ತಾವ್ರೆ, ಅವ್ರನ್ನೂ ಕೂಡ ಒಂದು ಸಭೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಮುಂದಿನ ವಾರದಲ್ಲಿ ಅವ್ರನ್ನೂ ಕೂಡ ಕರೆಸ್ತೀವಿ, ಅವರ ಅಹವಾಲನ್ನು ಕೂಡ ಕೇಳ್ತೀವಿ. ದಯಮಾಡಿ ಇವತ್ತಿಂದ ಅವರ ಇದನ್ನ ಬಿಡಬೇಕು, ಉಪವಾಸ ಅದೇನೋ ಸತ್ಯಾಗ್ರಹ ಮಾಡ್ತಾರೆ ಅಂತ ಬಿಡಬೇಕು ಅಂತ ಮನವಿ ಮಾಡ್ತೀನಿ. ಅವ್ರನ್ನೂ ಕೂಡ ಕರೆದಿ ಮಾತಾಡ್ತಕ್ಕಂಥ ಕೆಲಸ ಮಾಡ್ತೀನಿ. ಒಂದು 4-5 ದಿವಸದಲ್ಲಿ ಅವ್ರನ್ನೆಲ್ಲ ಕರೆದಿ ಒಂದ್ ಕಡೆ ಅವ್ರ ಹತ್ರ ಕೂಡ ಇದ್ರಲ್ಲೇನಾದ್ರೂ ಬದಲಾವಣೆ ಮಾಡ್ಬೇಕಾ, ಇದ್ರಲ್ಲೇನಾದ್ರೂ ಅನುಕೂಲ ಮಾಡ್ಕೊಡ್ಬೇಕಾ ರೈತರಿಗೆ, ಇದ್ರ ಬಗ್ಗೆನೂ ಅವ್ರ ಹತ್ರ ಸಲಹೆ ತೆಗೆದುಕೊಳ್ತಕ್ಕಂಥದಕ್ಕೆ ನಾವು ರೆಡಿ ಇದ್ದೀವಿ. ನಾವು ಯಾರ ಮೇಲೂ ಇದ್ರ ದ್ವೇಷದ ರಾಜಕಾರಣ ಮಾಡೋದಾಗ್ಲಿ ಇನ್ನೊಂದಾಗ್ಲಿ ಯಾವುದೇ ಆಗ್ಲಿ ಯಾವುದೂ ಇಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸಗಳು ಕೇಸ್ಗಳಾಗಿದ್ರೆ ಅವೆಲ್ಲನೂ ನಾವು ರೈತರ ಮೇಲೆ ಇರ್ತಕ್ಕಂಥವೆಲ್ಲನೂ ಕೂಡ ವಾಪಸ್ ತೆಗೆದುಕೊಳ್ಳೋದಕ್ಕೆ ನಾನು ಸರ್ಕಾರದ ಮೇಲೆ ಒತ್ತಾಯ ಕೂಡ ಆಗ್ತೀನಿ. ಇದು ನೆಮ್ಮದಿಯಾಗಿದ್ದು ನಾವು ಕ್ಲೋಸ್ ಮಾಡಬೇಕು. ನಾವು ಸುಮ್ಮನೆ ಕಿತ್ತಾಡ್ಕೊಂಡು ಘರ್ಷಣೆ ಮಾಡ್ಕೊಂಡು ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಅದಕ್ಕೆ ನೆಮ್ಮದಿಯಾಗಿ ಇದನ್ನ ಕ್ಲೋಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ದಯಮಾಡಿ ಎಲ್ಲ ರೈತ ಬಾಂಧವರಲ್ಲಿ ನಾನು ಮನವಿ ಮಾಡ್ತೀನಿ, ಎಲ್ಲರೂ ಸಹಕಾರ ಕೊಟ್ಟರೆ ಉತ್ತಮವಾದಂಥ ಪಟ್ಟಣ ಆಗ್ತದೆ. ಮುಂದೆ ಇದ್ರಲ್ಲಿ ಉದ್ಯೋಗ ಕೂಡ ಸೃಷ್ಟಿ ಆಗ್ತದೆ ಅಲ್ಲಿ. ಆಮೇಲೆ ಅವರು ನಾವೇನು ರೈತರು ಇದನ್ನ ಕಳ್ಕೊಂತಾರಲ್ಲ, ಜಮೀನು ಅದ್ರ ರೇಟ್ ಬರ್ತದಲ್ಲ, ವೈಟ್ ಅಮೌಂಟ್, ಅದಕ್ಕೆ ಟ್ಯಾಕ್ಸ್ ಕಟ್ಟಂಗಿಲ್ಲ. ಅದಕ್ಕೆ ಟ್ಯಾಕ್ಸ್ ಇಲ್ದೇನೆ ಅವ್ರು ಬೇರೆ ರೀತಿಯಲ್ಲಿ ಹೋಗಿ ಜಮೀನ ಪರ್ಚೇಸ್ ಮಾಡೋದು ಇನ್ನೊಂದು ಮಾಡೋದಕ್ಕೂ ಕೂಡ ಅವಕಾಶ ಇದೆ, ಟ್ಯಾಕ್ಸ್ ಇಲ್ಲ. ಆಮೇಲೆ ಅಲ್ಲಿ ಏನಾರ ಉದ್ಯೋಗ ಸೃಷ್ಟಿ ಆದ್ರೆ ಇಲ್ಲಿ ಇಷ್ಟು % ಉದ್ಯೋಗ ಕೊಡ್ಬೇಕಲ್ಲಿ ಜಮೀನು ಕಳ್ಕೊಂಡಿರ್ತಕ್ಕಂಥವ್ರಿಗೆ ಅನ್ನೋದು ಕೂಡ ಕಾನೂನಲ್ಲಿ ಇತ್ತೀಚೆಗೆ ಅವಕಾಶ ಐತೆ. ಹಿಂದೆ ಇಂಡಸ್ಟ್ರಿಯಲ್ ಏರಿಯಾ ಮಾಡಿದಾಗ ಇದು ಇರಲಿಲ್ಲ. ಇತ್ತೀಚೆಗೆ ಕಾನೂನಿನಲ್ಲಿ ಇಷ್ಟು % ಜನಕ್ಕೆ 5% ಜನಕ್ಕೋ ಏನೋ ಎಷ್ಟೋ ಇಷ್ಟು ಜನಕ್ಕೆ ಅಲ್ಲಿ ಸ್ಥಳೀಯವಾದಂಥ ಉದ್ಯೋಗನೂ ಕೂಡ ಕೊಡ್ಬೇಕಲ್ಲಿ. ಏನಾದ್ರು ಉದ್ಯೋಗ ಸೃಷ್ಟಿ ಆದಂಥ ಸಂದರ್ಭದಲ್ಲಿ ಅವರ ಅದನ್ನ ಹೇಳ್ತೀನಿ, ಅದನ್ನು ಕೂಡ ಇದೆ. ಆಮೇಲೆ ಈಗ 50-53 ಕೆಲವರು ಅರ್ಜಿ ಹಾಕೊಂಡವ್ರೆ, ಇದು 18 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಬರ್ತದೆ, ಇದನ್ನು ಮಂಜೂರು ಮಾಡೋಕ್ಕಾಗಲ್ಲ ಅನ್ನೋರಿಗೆ ಅದನ್ನು ಕೂಡ ಸೈಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿದೀವಿ. ಅವ್ರಿಗೂ ಕೂಡ ನೀವೊಂದೊಂದು ಡೆವಲಪ್ಡ್ ಇದ್ರೆ 30-40 ನಿವೇಶನ ಕೊಡ್ತಕ್ಕಂಥದ್ಕೆ. ಆಮೇಲೆ ಎಷ್ಟೋ ಜನಗಳಿಗೆ ಸೈಟು ಇಲ್ಲ, ಮನೇನೂ ಇಲ್ಲ, ಏನೂ ಇಲ್ಲ, ಅವ್ರಿಗೂ ಕೂಡ ಸೈಟ್ ಕೊಡ್ತೀವಿ. ಇಲ್ಲೇ ವೋಟರ್ ಲಿಸ್ಟಲ್ಲಿ ಇದ್ದು, ಅಂದರೆ ಇಲ್ಲೇ ಆಧಾರ್ ಕಾರ್ಡಲ್ಲಿ ಈ ಅಡ್ರೆಸ್ಸಲ್ಲಿ ಇದ್ದು ವೋಟರ್ ಲಿಸ್ಟಲ್ಲಿ ಇದ್ದರೆ ಅವ್ರಿಗೂ ಕೂಡ ಯಾರು ಕೂಲಿ ಕಾರ್ಮಿಕರು, ಯಾರು ಪ್ರತಿನಿತ್ಯ ಕೂಲಿ ಮಾಡ್ತಕ್ಕಂಥವ್ರು, ಅವ್ರಿಗೆ ಜಮೀನು ಇಲ್ಲ, ಅವ್ರಿಗೆ ಸೈಟು ಇಲ್ಲ, ಅಂಥವ್ರಿಗೂ ಕೂಡ ಒಂದೊಂದು ನಿವೇಶನವನ್ನು ಕೊಡಬೇಕು ಅಂತೇಳಿ ಅದನ್ನು ಕೂಡ ತೀರ್ಮಾನ ಮಾಡ್ಕೊಂಡಿದ್ದೀವಿ. ನಮ್ಮ ಮಾರ್ಗಸೂಚಿನಲ್ಲಿ ಅದು ಕೂಡ ಇದೆ. ಯಾರ್ಯಾರು ಬಡವರು ಇದ್ದಾರೆ, ಯಾರಿಗೆ ಏನೂ ಇಲ್ಲ, ನಿರ್ಗತಿಕರಿದ್ದಾರೆ, ಇಲ್ಲೇ ವಾಸ ಇರ್ತಕ್ಕಂಥವ್ರು, ಆಧಾರ್ ಕಾರ್ಡು ಇಲ್ಲೇ ಇರ್ತಕ್ಕಂಥವ್ರಿಗೆ ಎಲ್ಲರೂ ಕೂಡ ಒಂದು ನಿವೇಶನ ಕೊಡಬೇಕು ಅಂತಕ್ಕಂಥದ್ದು. ಮತ್ತೆ 60-40 ಅಲ್ಲಿ ಇದು 50-53 ಅರ್ಜಿ ಹಾಕೊಂಡಿರ್ತಕ್ಕಂಥವ್ರಿಗೂ ಕೂಡ ನಿವೇಶನ ಕೊಡಬೇಕಾಗಿರ್ತಕ್ಕಂಥದ್ದು. ಇವೆಲ್ಲವನ್ನು ಕೂಡ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಅದಲ್ಲದೆ ಈಗ ಎಷ್ಟು ದಿವಸ ಆಯ್ತದಪ್ಪ ಇದು ಇವರು ಅಕ್ವೈರ್ ಮಾಡಿಬಿಟ್ರೆ ಈಗ ನಮ್ಮ ಇದು ಎಷ್ಟು ದಿವಸ ಆಗ್ಬೋದು, ನಮ್ಗೆ ತೊಂದರೆ ಆಗ್ಬೋದಲ್ಲ ಅಂತಕ್ಕಂಥದ್ದು, ನಮ್ಗೇನು ಜೀವನ ಮಾಡ್ಲಿಕ್ಕೆ ಏನು ಆಗ್ತದೆ ಅಂತಕ್ಕಂಥದ್ದು ಕೂಡ ಇದೆ. ಅದಕ್ಕೆ ಈಗ ಆ ಖುಷ್ಕಿ ಜಮೀನು ಇರ್ತಕ್ಕಂಥವ್ರಿಗೆ ಪ್ರತಿ ವರ್ಷ ಎಕರೆಗೆ 30,000 ಕೊಡಬೇಕು ಅಂತಕ್ಕಂಥದ್ದು ಸದ್ಯಕ್ಕೆ ತೀರ್ಮಾನ ಮಾಡಿದೀವಿ. ಆಮೇಲೆ ಸಾಧಕ ಬಾಧಕ ನೋಡೋದನ್ನ ಅದನ್ನ ನಮ್ಮ ರೈತ ಮುಖಂಡರ ಜೊತೆ ಚರ್ಚೆ ಮಾಡಿ ಅದ್ರ ಬಗ್ಗೆ ಏನಾರ ಇದ್ರೆ ಸ್ವಲ್ಪ ಬದಲಾವಣೆ ಮಾಡಲಿಕ್ಕೆ ಅನುಕೂಲ ಆದ್ರೆ ಮಾಡ್ಕೊಡ್ತೀವಿ.
ತರಿ ಇರ್ತಕ್ಕಂಥವ್ರಿಗೆ 40,000 ಪೊರೆಗೆ 1 ಎಕರೆಗೆ ಪ್ರತಿ ವರ್ಷ, ಭಾಗ ಇದ್ದಿರೋರ್ಗೆ 50,000, ಮತ್ತೆ ಏನು ಇಲ್ಲದೆ ಭೂ ರೈತರು ಏನು ಇಲ್ಲದೆ ಕೂಲಿ ಮಾಡ್ತಾ ಇರ್ತಾರಲ್ಲ ಅವ್ರಿಗೂ 25,000 ಕೊಡಬೇಕು. ಒಂದು ಸೈಟ್ ಕೊಡೋದಲ್ಲದೆ ಪ್ರತಿ ವರ್ಷ ಇದು ಬಹುಶಃ ಇದು ಎಲ್ಲರೂ ಸಹಕಾರ ಕೊಟ್ಟರೆ 1 ವರ್ಷ 1.5 ವರ್ಷದಲ್ಲಿ ಕಂಪ್ಲೀಟ್ ಆಗಿ ಈ ಯೋಜನೆ ಮುಗಿತದೆ. 1.5 ವರ್ಷ ಮ್ಯಾಕ್ಸಿಮಮ್ ಈ ಯೋಜನೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. ಈ ಯೋಜನೆ ಮುಗಿತದೆ. ದಯಮಾಡಿ ಇದ್ರ ಬಗ್ಗೆ ಇನ್ನು ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ಸರಿಪಡಿಸ್ತಕ್ಕಂಥದ್ದು. ಆಮೇಲೆ ಆ ಡಾಕ್ಯುಮೆಂಟೇಶನ್ ಮಾಡೋದಕ್ಕೂ ಕೂಡ ನಮ್ಮ ಎ ಸಿ ಅವ್ರ ಅಧ್ಯಕ್ಷರು ಒಂದು ಕಮಿಟಿ ಆಗೈತೆ. ಯಾರು ಕೂಡ ರೈತರು ಅಲಿಯಂಗಿಲ್ಲ. ಹೋಗಿ ಡಾಕ್ಯುಮೆಂಟೇಶನ್ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ಏನಾರ ಇದ್ರೆ ತಕ್ಷಣ ಅದನ್ನ ಸರಿಪಡಿಸೋದಕ್ಕೂ ಕೂಡ ಹೇಳಿದೀವಿ ನಾವು. ಯಾರು ಅರ್ಜಿ ಕೊಡ್ತಾರೆ 1 ವಾರ 8-10 ದಿವಸದಲ್ಲಿ ಅದಕ್ಕೆ ಕಾನೂನುಬದ್ಧವಾಗಿ ಅದಕ್ಕೆ ಡಾಕ್ಯುಮೆಂಟೇಶನ್ ಕರೆಕ್ಷನ್ ಮಾಡ್ತಕ್ಕಂಥದ್ದು, ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ಸರಿಪಡಿಸ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ. ದಯಮಾಡಿ ಎಲ್ಲ ನಮ್ಮ ರೈತರಲ್ಲಿ ನನ್ನ ಮೇಲೂ ಕೂಡ ಗಲಾಟೆ ಮಾಡಿದ್ರು, ತಪ್ಪೇನಿಲ್ಲ. ಅವರ ನೋವನ್ನು ನನ್ನ ಮೇಲೆ ಯಾರೋ ಹೇಳಿದ್ರು ನನಗೆ, ಕೇಸ್ ಹಾಕ್ಬಿಡ್ರಿ ಅವ್ರ ಮೇಲೆ ಅಂದ್ರೆ ನಾನಂದೆ ಅವರು ನನ್ಗೆ ಓಟ್ ಹಾಕಿ ನನ್ನನ್ನು ಗೆಲ್ಸಿರ್ತಕ್ಕಂಥ ಜನ, ಅವ್ರಿಗೆ ಬೈಯೋಕ್ಕೂ ಹೋಗ್ತದೆ, ಅವ್ರಿಗೆ ಹೊಡೆಯೋಕ್ಕೂ ಹೋಗ್ತದೆ. ನಾನು ಗೆದ್ದ ಮೇಲೆ ಅವ್ರ ಮೇಲೆ ಕೇಸ್ ಹಾಕಿದ್ರೆ ನಾನು MLA ಅನ್ಸ್ಕೊಳ್ಳಲ್ಲಪ್ಪ. ಯಾರ ಮೇಲೂ ಅವ್ರ ನೋವು ಅವ್ರು ಹೇಳ್ಕೊಂಡವ್ರೆ. ಈ ನೋವನ್ನ ಹಿಂದೆನೇ ಪರಿಹಾರ ಮಾಡ್ಬೋದಾಯ್ತು. ಅನೇಕ ನಾಯಕರು ಇವತ್ತೆಲ್ಲ ಚರ್ಚೆ ಮಾಡ್ತಾರಲ್ಲ, ಅವರು ಪರಿಹಾರ ಮಾಡಲಿಲ್ಲ. ನಾವು ಏನೋ ಒಂದು ಹಂತದಲ್ಲಿ ಇದನ್ನ ಒಂದು ಇತ್ಯರ್ಥ ಮಾಡಿದ್ದೀವಿ, ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ನಮ್ಮ ರೈತರುಗಳಲ್ಲಿ ಮನವಿ ಮಾಡ್ತೀನಿ, ದಯಮಾಡಿ ಇದಕ್ಕೆ ಸಹಕಾರ ಕೊಟ್ಟು ಬೇಗ ಇದು ಮಾಡಿದ್ರೆ ಎಲ್ರಿಗೂ ಕೂಡ ಅನುಕೂಲ ಆಗ್ತದೆ, ರೈತರಿಗೂ ಕೂಡ ಅನುಕೂಲ ಆಗ್ತದೆ. ಅದರಿಂದ ದಯಮಾಡಿ ಎಲ್ಲರೂ ಸಹಕಾರ ಕೊಡಬೇಕು ಅಂತೇಳಿ ಈ ಮುಖಾಂತರ ಎಲ್ಲರಲ್ಲೂ ಕೂಡ ನಾನು ಮನವಿ ಮಾಡ್ತೀನಿ.